ಸಿಎಂ ಸಿದ್ದರಾಮಯ್ಯ ನಿದ್ದೆಗೆಡಿಸಿದ್ದ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಕೈ ಬಲಪಡಿಸಲು ಶಕ್ತಿ ದೇವತೆಗಳಿಗೆ ಪೂಜೆ ಮಾಡಲಾಗಿದೆ. ಈ ಪೂಜೆ ನಡೆಸಿದ್ದಂತಹ ರಾಮಸೇನಾ ಸಂಸ್ಥಾಪಕ ಪ್ರಸಾದ್ ಅತ್ತಾವರ ಹಿಂದಿರೋದು ಯಾರು ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಿಎಂ ವಿರುದ್ಧದ ಹೋರಾಟಕ್ಕೆ ಶಕ್ತಿ ತುಂಬಲು ಪ್ರಾಣಿ ಬಲಿ. ರಾಮ್ ಸೇನಾ ಸಂಸ್ಥಾಪಕನ ಮೊಬೈಲ್ ನೋಡಿ ಖಾಕಿ ಶಾಕ್. ರಾಮ್ ಸೇನಾ ಸಂಸ್ಥಾಪಕ ಪ್ರತಾಪ್ ಅತ್ತಾವರ್ ಹಿಂದಿರೋದ್ಯಾರು? ಮೊನ್ನೆಯಷ್ಟೇ ರಾಮ್ ಸೇನಾ ಸಂಘಟನೆಯ ಕಾರ್ಯಕರ್ತರು ಮಂಗಳೂರಿನ ಬಿಜೈನಲ್ಲಿರೋ ಮಸಾಜ್ ಸೆಂಟರ್ಗೆ ನುಗ್ಗಿ ದಾಂಧಲೆ ನಡೆಸಿದ್ರು. ಈ ಹಿನ್ನೆಲೆ ರಾಮಸೇನಾ ಸಂಘಟನೆಯ ಸಂಸ್ಥಾಪಕ ಪ್ರಸಾದ್ ಅತ್ತಾವರನನ್ನ ಪೊಲೀಸರು ಬಂಧಿಸಿದ್ರು. ಈತನ ಮೊಬೈಲ್ ವಶಪಡಿಸಿಕೊಂಡು ತನಿಖೆ ಮಾಡಿದ್ರು. ಈ ವೇಳೆ ಆತನ ವಾಟ್ಸ್ಆಪ್ ಚಾಟಿಂಗ್ ನೋಡಿದಾಗ ಪೊಲೀಸರಿಗೆ ಶಾಕ್ ಆಗಿದೆ. ಅನಂತ್ ಭಟ್ ಎಂಬಾತನೊಂದಿಗೆ ನಡೆಸಿದ ಚಾಟಿಂಗ್ನಲ್ಲಿ ಪ್ರಾಣಿ ಬಲಿ ಕೊಟ್ಟಿರೋ ಸಂಗತಿ ಹೊರಬಿದ್ದಿದೆ. ಒಂದು ದೇವಸ್ಥಾನದಲ್ಲಿ ದೇವಿಗೆ 5 ಕುರಿಗಳನ್ನು ಬಲಿ ಕೊಡಲಾಗಿದೆ. ದೇವಿಗೆ ಮದ್ಯ ಅಭಿಷೇಕ ಮಾಡಿರೋ ವಿಡಿಯೋ ಸಿಕ್ಕಿದೆ. ಇನ್ನು ಮುಡಾ ಪ್ರಕರಣದ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಹಾಗೂ ಗಂಗರಾಜು ಫೋಟೋವನ್ನ ದೇವಿಯ ಬಳಿ ಇಟ್ಟು ಅದಕ್ಕೆ ರಕ್ತಾಭಿಷೇಕ ಮಾಡಲಾಗಿದೆ. ಇದು ಗಮನಕ್ಕೆ ಬಂದ ಕೂಡಲೇ ಪೊಲೀಸ್ ಅಧಿಕಾರಿಗಳು ಈ ವಿಚಾರವನ್ನ ನೇರವಾಗಿ ಗೃಹ ಸಚಿವರು ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದಾರೆ. ಅಲ್ಲದೆ ಸುಮೋಟೋ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಗಿಳಿದಿದ್ದಾರೆ. ಪ್ರಸಾದ್ ಅತ್ತಾವರ್ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಮತ್ತು ಒಬ್ಬ ಗಂಗರಾಜು ಅವ್ರಿಗೆ ಒಂದು ಈ ಒಲಿ ಮುಖಾಂತರ ಅವ್ರಿಗೆ ಬಲ ಸಿಗಲಿ ಅದಕ್ಕಾಗಿ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಅವ್ರದ್ದು ಫೋಟೋ ಇಟ್ಕೊಂಡು ಅವರು ಬಲಿ ಕೊಟ್ಟಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಿನ್ನೆ ನಾವು ಬರ್ಕೆ ಸ್ಟೇಷನ್ದಲ್ಲಿ ಕ್ರೈಮ್ ನಂಬರ್ 13/25 ಕರ್ನಾಟಕ ಪ್ರಿವೆನ್ಷನ್ ಆ್ಯಂಡ್ ಎರಿಡಿಕೇಷನ್ ಆಫ್ ಇನ್ಹ್ಯೂಮನ್ ಎವಿಲ್ ಪ್ರಾಕ್ಟೀಸಸ್ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಕ್ಟ್ 2017 ಸೆಕ್ಷನ್ 3 ಪ್ರಕಾರ ಕೇಸ್ ದಾಖಲು ಮಾಡಿದ್ದೀವಿ ಮತ್ತು ಈಗ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ. ಇನ್ನು ದೂರಿನಲ್ಲಿ ಉಲ್ಲೇಖವಾಗಿರುವಂತೆ ಈ ರೀತಿ ವಾಮಾಚಾರಕ್ಕಾಗಿ ಹಣದ ವ್ಯವಹಾರ ನಡೆದಿರೋ ಬಗ್ಗೆ ಸಾಕ್ಷ್ಯ ಇದೆ. ಇಬ್ಬರ ಫೋಟೋದ ಜೊತೆ ಇನ್ನೂ 3 ಹೆಸರನ್ನ ಚೀಟಿಯಲ್ಲಿ ಬರೆದು ದೇವಿ ಬಳಿ ಇಡಲಾಗಿದೆ. ಈ ಪ್ರಕರಣದ ಅನಂತ್ ಭಟ್ ಯಾರು ಅನ್ನೋದು ಗೊತ್ತಾಗಿಲ್ಲ. ಅನಂತ್ ಭಟ್ಗಾಗಿ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಸದ್ಯ ಜೈಲಿನಲ್ಲಿರೋ ಪ್ರಸಾದ್ ಅತ್ತಾವರನನ್ನ ವಿಚಾರಣೆಗೆ ಪೊಲೀಸರು ವಶಕ್ಕೆ ಪಡೆಯಲಿದ್ದಾರೆ. ಪ್ರಸಾದ್ ಅತ್ತಾವರ ಈ ಹಿಂದೆ ಶ್ರೀರಾಮ ಸೇನೆಯಲ್ಲಿದ್ದು ಬಳಿಕ ತನ್ನದೇ ಸ್ಥಾಪನೆಯ ರಾಮ್ ಸೇನಾ ಕಟ್ಟಿಕೊಂಡಿದ್ದ. ಬಿಜೆಪಿಯ ರಾಜ್ಯ ಹಿರಿಯ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾನೆ. ಬಿಜೆಪಿ ರಾಜ್ಯ ನಾಯಕರ ಜೊತೆ ಆಗಾಗ್ಗೆ ಕಾಣಿಸಿಕೊಳ್ತಿದ್ದ. ಇದೀಗ ಈ ರೀತಿಯ ಪೂಜೆ ವಾಮಾಚಾರಗಳನ್ನ ಮಾಡ್ತಿರೋದ್ರ ಹಿಂದೆ ಯಾರಿದ್ದಾರೆ ಅನ್ನೋ ಪ್ರಶ್ನೆ ಮೂಡುತ್ತಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸ್ನೇಹಮಯಿ ಕೃಷ್ಣ, ಈ ಪೂಜೆ ನಮ್ಮನ್ನ ಮಾನಸಿಕವಾಗಿ ಕುಗ್ಗಲು ಮಾಡಿರೋ ಪೂಜೆ ಆಗಿರಬಹುದು. ಸಿಎಂ ಪತ್ನಿಯವರ ಪರ ಮಾಡಿರೋ ಪೂಜೆಯೂ ಆಗಿರಬಹುದು. ಪ್ರಸಾದ್ ಅತ್ತಾವರ ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಅಂದ್ರೆ ಗಂಗರಾಜು ಪ್ರತಿಕ್ರಿಯಿಸಿ, ವಾಮಾಚಾರದ ಬಗ್ಗೆ ನನಗೆ ನಂಬಿಕೆ ಇಲ್ಲ, ನಂದು ಏನಿದ್ರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಎಂದಿದ್ದಾರೆ. ನನ್ನ ಪರವಾಗಿ ಮಾಡಿದ್ರ ಅಥವಾ ವಿರೋಧವಾಗಿ ಮಾಡಿದ್ರ ಅಥವಾ ನನ್ನ ಆಮಿಷಕ್ಕೊಳಗಾಗೋ ರೀತಿ ಮಾಡೋದಕ್ಕೆ ಮಾಡಿದ್ರ, ನನ್ನ ಪ್ರಕಾರ ನನ್ನ ಹೋರಾಟ ಹತ್ತಿಕ್ಕೋದಕ್ಕೆ ಮಾಡ್ತಾರೆ ಅಂತ ನನಗೆ ಅನ್ಸುತ್ತೆ. ಏನೇ ಪ್ರಯತ್ನ ಪಟ್ಟರು ನಾನಂತೂ ಕುಗ್ಗಲ್ಲ, ಮಾನಸಿಕವಾಗಿ ನಾನು ಬಲವಾಗಿ ಇರ್ತೀನಿ. ಸದಾ ನನ್ನ ಹೋರಾಟನ ಮುಂದುವರ್ಸ್ಕೊಂಡು ಹೋಗ್ತೀನಿ. ತಪ್ಪಿತ ಶಿಕ್ಷೆ ಕೊಡಿಸೋರ್ಗು ನನ್ನ ಹೋರಾಟವನ್ನು ನಾನು ನಿಲ್ಲಿಸೋದಲ್ಲ. ವಾಮಾಚಾರ ಮಾಡೋದು ಇದ್ರ ಬಗ್ಗೆ ನನಗೇನು ನಂಬಿಕೆ ಇಲ್ಲ ಸರ್. ಈ ವಾಮಾಚಾರ ಮತ್ತೊಂದು ಆಚಾರ ಇದೆಲ್ಲ ನಂಬಿಕೆ ನನಗೇನು ಭ್ರಷ್ಟಾಚಾರ ಮಾಡೋರ ವಿರುದ್ಧ ಹೋರಾಟ ಮಾಡೋದಷ್ಟೇ ನನಗೆ ಗೊತ್ತಿದೆ. ನಾನು ಅದ್ರ ಬಗ್ಗೆ ನಂಬಲ್ಲ. ರಾಜ್ಯ ರಾಜಕಾರಣದಲ್ಲೀಗ ಈ ಶಕ್ತಿ ಪೂಜೆ ಭಾರಿ ಸದ್ದು ಮಾಡುವಂತಿದೆ. ಶಕ್ತಿ ಪೂಜೆ ಯಾರ ಪರವಾಗಿ, ಯಾರ ವಿರುದ್ಧವಾಗಿ, ಯಾರು ಮಾಡಿಸಿದ್ದಾರೆ ಅನ್ನೋದು ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.